2011ರಲ್ಲಿ ಬೆಂಗಳೂರಿನ ಐಟಿಸಿ ರಾಯಲ್ ಗಾರ್ಡನಿಯ 5 ಸ್ಟಾರ್ ಹೋಟೆಲ್ನಲ್ಲಿ ಯಮುನಾ ಅವರನ್ನು ವೇಶ್ಯಾವಾಟಿಕೆ ಗ್ಯಾಂಗ್ ಜೊತೆಗೆ ಬಂಧಿಸಲಾಗಿದೆ ಎಂಬ ಸುದ್ದಿ ಹರಡಿತು. ಕೆಲವೇ ದಿನಗಳಲ್ಲಿ ಯಮುನಾ ವಿರುದ್ಧ ವೇಶ್ಯಾವಾಟಿಕೆ ಪ್ರಕರಣ ದಾಖಲಾಗಿತ್ತು. ಟಿವಿ ಧಾರಾವಾಹಿಗಳು ಎಷ್ಟು ಜನಪ್ರಿಯವಾಗಿದೆ ಎಂದು ಹೇಳಬೇಕಿಲ್ಲ. ಅಭಿಮಾನಿಗಳು ಸಿನಿಮಾಗಳಿಗೆ ಸಮಾನವಾಗಿ ಟಿವಿ ಧಾರಾವಾಹಿಗಳನ್ನ ನೋಡ್ತಾರೆ. ಇದರಿಂದಾಗಿ ಧಾರಾವಾಹಿಗಳಲ್ಲಿ ಕೆಲಸ ಮಾಡುವ ನಟರು ಸಿನಿಮಾ ನಟರಷ್ಟೇ ಜನಪ್ರಿಯರಾಗಿರ್ತಾರೆ. ಈ ಪರಿಸ್ಥಿತಿಯಲ್ಲಿ ಒಂದು ಕಾಲದಲ್ಲಿ ಸಿನಿಮಾಗಳಲ್ಲಿ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸುವ ಮೂಲಕ ಚಿತ್ರರಂಗವನ್ನ ಪ್ರಾಬಲ್ಯಗೊಳಿಸಿದ ಪ್ರಸಿದ್ಧ ನಟಿಯೊಬ್ಬರು ನಟನೆಯನ್ನೇ ಬಿಟ್ಟು ಈಗ ಟಿವಿ ಧಾರಾವಾಹಿಗಳ ಮೂಲಕ ಮತ್ತೆ ನಟಿಸ್ತಾ ಇದ್ದಾರೆ. ಈಗ ಅವರು ಮತ್ತೆ ನಟನೆಗೆ ಬಂದಿರೋದ್ರಿಂದ ಅವರ ಬಗ್ಗೆ ಹಳೆಯ ಘಟನೆಗಳು ಮತ್ತು ಚರ್ಚೆಯ ವಿಷಯ ಆಗ್ತಾ ಇದೆ. ಅದು ಏನು, ಆ ನಟಿ ಯಾರು, ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ಅವರು ಬೇರೆ ಯಾರೂ ಅಲ್ಲ, ಖ್ಯಾತ ನಟಿ ಯಮುನಾ. 90ರ ದಶಕದಲ್ಲಿ ನಟಿ ಯಮುನಾ ಮುಖ್ಯವಾಗಿ ಸ್ಯಾಂಡಲ್ವುಡ್ ಮತ್ತು ಟಾಲಿವುಡ್ನಲ್ಲಿ ಜನಪ್ರಿಯತೆ ಪಡೆದಿದ್ರು. 50ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಪ್ರಸಿದ್ಧ ನಟಿಯಾಗಿ ಉತ್ತುಂಗದಲ್ಲಿದ್ರು. ಅವರ ನಿಜವಾದ ಹೆಸರು ಪ್ರೇಮ. ಆಂಧ್ರ ಪ್ರದೇಶದ ಚಿತ್ತೂರಿನಲ್ಲಿ ಜನಿಸಿದವರು ಮತ್ತು ನಂತರ ಕುಟುಂಬದೊಂದಿಗೆ ಬೆಂಗಳೂರಿಗೆ ತೆರಳಿದ್ರು. ಆದಾಗ್ಯೂ ಪ್ರೇಮ ತಮಿಳು ಚಿತ್ರರಂಗದಲ್ಲಿ ಸಿನಿಮಾ ಜಗತ್ತಿನಲ್ಲಿ ಪಾದಾರ್ಪಣೆ ಮಾಡಿದ್ರು. ನಂತರ ಧಾರಾವಾಹಿ ಕಡೆಗೆ ಕೂಡ ತೆರಳಿದ್ದಾರೆ. ತಮಿಳು ಧಾರಾವಾಹಿ ಮತ್ತು ತೆಲುಗು ಮತ್ತು ಕನ್ನಡ ಇತರ ಅನೇಕ ಧಾರಾವಾಹಿಗಳಲ್ಲಿ ನಟಿಸಿ ಖ್ಯಾತಿಯ ಉತ್ತುಂಗದಲ್ಲಿದ್ದಾಗ ಕುಟುಂಬ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಪಡೆದಿದ್ದ ಆ ಸಮಯದಲ್ಲಿ ಆ ಅಹಿತಕರ ಘಟನೆ ಸಂಭವಿಸಿತು ಮತ್ತು ಯಮುನಾ ಅವರ ಜೀವನವನ್ನು ಪ್ರಶ್ನಿಸುವಂತೆ ಮಾಡಿತು. 2011ರಲ್ಲಿ ಬೆಂಗಳೂರಿನ ಐಟಿಸಿ ರಾಯಲ್ ಗಾರ್ಡನಿಯ 5 ಸ್ಟಾರ್ ಹೋಟೆಲ್ನಲ್ಲಿ ನಟಿ ಯಮುನಾ ಅವರನ್ನ ವೇಶ್ಯಾವಾಟಿಕೆ ಗ್ಯಾಂಗ್ ಜೊತೆಗೆ ಬಂಧಿಸಲಾಗಿದೆ ಎಂಬ ಸುದ್ದಿ ಹರಡಿತು. ಕೆಲವೇ ದಿನಗಳಲ್ಲಿ ಅವರ ವಿರುದ್ಧ ವೇಶ್ಯಾವಾಟಿಕೆ ಪ್ರಕರಣ ದಾಖಲಾಯಿತು. ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತು ಮತ್ತು ಯಮುನಾ ಅವರ ಜೀವನ ಕತ್ತಲೆಯಲ್ಲಿ ಮುಳುಗಿತು. ಪರಿಣಾಮವಾಗಿ ಅವರ ಚಲನಚಿತ್ರ ವೃತ್ತಿ ಜೀವನ ನಾಶ ಆಯಿತು. ಅದರ ನಂತರ ಯಮುನಾ ಯಾವುದೇ ಚಲನಚಿತ್ರ ಅಥವಾ ಧಾರಾವಾಹಿಯಲ್ಲಿ ನಟಿಸಲಿಲ್ಲ. ಅವರಿಗೆ ಯಾವುದೇ ಚಲನಚಿತ್ರ ಅವಕಾಶಗಳು ಸಿಗಲಿಲ್ಲ. ಯಮುನಾ ಅವರು ಸಂದರ್ಶನ ಒಂದರಲ್ಲಿ ತಮ್ಮ ವಿರುದ್ಧ ದಾಖಲಾಗಿರುವ ಪ್ರಕರಣ ಸುಳ್ಳು ಮತ್ತು ಆರೋಪಗಳು ಸುಳ್ಳಾಗಿರುವುದರಿಂದ ನ್ಯಾಯಾಲಯವು ಅವರನ್ನು ಖುಲಾಸೆಗೊಳಿಸಿದೆ ಎಂದು ಹೇಳಿದ್ದಾರೆ. ಯಮುನಾ ಅವರು ಆ ದಿನ ಹೋಟೆಲ್ಗೆ ಹೋಗಲಿಲ್ಲ ಮತ್ತು ಪೊಲೀಸರು ಅವರನ್ನು ನಂಬಲು ಸಿದ್ಧರಿರಲಿಲ್ಲ ಅಂತ ನಟಿ ಹೇಳಿದ್ದಾರೆ. ಕೆಲವು ಪ್ರಭಾವಿ ವ್ಯಕ್ತಿಗಳು ನಮ್ಮನ್ನು ವೇಶ್ಯಾವಾಟಿಕೆಯ ಪ್ರಕರಣದಲ್ಲಿ ಸಿಲುಕಿಸಿದ್ದಾರೆಂದು, ಇದರಿಂದ ಉಂಟಾದ ಮಾನಸಿಕ ತೊಂದರೆಯಿಂದಾಗಿ ಹಲವು ಬಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಗಿಯೂ ನಂತರ ಮಕ್ಕಳ ಹಿತದೃಷ್ಟಿಯಿಂದ ಆ ನಿರ್ಧಾರವನ್ನು ಕೈಬಿಟ್ಟನೆಂದು ತಿಳಿಸಿದ್ದಾರೆ.